ನಮ್ಮ ಜಿಲ್ಲೆಯ ತುಂಗಾ ಡ್ಯಾಮ್ ಗಾಜನೂರು ಅಣೆಕಟ್ಟು ಕಟ್ಟಿರ್ತಕ್ಕಂಥ ಜಾಗಕ್ಕೆ ಇವತ್ತು ನಮ್ಮ ರೈತರೆಲ್ಲ ಭೂಮಿಯನ್ನ ಕೊಟ್ಟಿದ್ರು. ಹಾಗೆ ಭದ್ರಾ ಡ್ಯಾಮಿಗೂ ಸಹ ಸಾವಿರಾರು ಎಕರೆ ಭೂಮಿಯನ್ನ ಕೊಟ್ಟಿದ್ದಾರೆ. ಅವರಿಗೆ 1960 ರಾಜ್ಯ ಸರ್ಕಾರ ಬದಲಿಯಾಗಿ ಮುಳುಗಡೆ ಸಂತ್ರಸ್ತರು ಅಂತ ಭೂಮಿ ಕೊಟ್ಟಿದ್ರು. ಆ ಭೂಮಿನೂ ಸಹ ಈಗ ಅರಣ್ಯ ಇಲಾಖೆ ಅದು ಕಾನೂನು ಬಾಹಿರ ಮಂಜೂರಾತಿ ಅಂತ ರೈತರಿಗೆ ನೋಟಿಸ್ ಕೊಡೋ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಕಂದಾಯ ಇಲಾಖೆ ಮಾಡ್ತಾ ಇದೆ. ಇವತ್ತು ಇದು ಅತ್ಯಂತ ಘೋರ ಅನ್ಯಾಯ. ರಾಜ್ಯಕ್ಕೆ ಇವತ್ತು ತುಂಗಾ ಡ್ಯಾಮು ಭದ್ರಾ ಡ್ಯಾಮಿಂದ ರಾಜ್ಯದ ಹೊಸಪೇಟೆವರೆಗೆ ನಮ್ಮ ತುಮಕೂರವರೆಗೆ ಭದ್ರಾ ಇವತ್ತು ನೀರು ಕೊಡ್ತಾ ಇದೆ ರೈತರಿಗೆ ಕುಡಿಯೋ ನೀರು. ನಮ್ಮ ಶಿವಮೊಗ್ಗಕ್ಕೂ ಕುಡಿಯೋ ನೀರು ಕೊಡ್ತಾ ಇರೋದು ನಮ್ಮ ಗಾಜನೂರು ಅಣೆಕಟ್ಟು ಕಟ್ಟಲಿಕ್ಕೆ ಭೂಮಿಯನ್ನು ತ್ಯಾಗ ಮಾಡಿರೋ ರೈತರ ಒಂದು ತ್ಯಾಗದಿಂದ ಅಂಥವರಿಗೆ ಇವತ್ತು ಹಕ್ಕುಪತ್ರ ವಜಾ ಮಾಡಕ್ಕೆ ನೋಟಿಸ್ ಕೊಟ್ಟಿರೋದು ಕಾನೂನು ಬಾಹಿರ ಮಂಜೂರಾತಿ ಅಂತ ಹೇಳಿರೋದು ರೈತರನ್ನ ಕೆರಳಿಸಿದೆ. ಈಗಾಗಲೇ ನಾವು 3 ತಿಂಗಳಿಂದ ಮನವಿ ಕೊಟ್ಟಿದ್ದೀವಿ DC ಆಫೀಸಿಗೆ. ಕೂಡಲೇ ರಾಜ್ಯ ಸರ್ಕಾರನೇ 60 ವರ್ಷದಿಂದ ಮಂಜೂರಾದರೂ ಇವತ್ತು ರೈತರ ಭೂಮಿಯನ್ನ ಅರಣ್ಯ ಅಂತ ಹೇಳಿ ಘೋಷಣೆ ಮಾಡಕ್ ಹೊರಟಿರೋದು ಅನ್ಯಾಯ. ಸರ್ಕಾರ ಇವತ್ತು ಅರಣ್ಯ ಇಲಾಖೆಗೆ ಪ್ರಸ್ತಾವನೆ ಕಳಿಸಿ ರೈತರಿಗೆ ಏನೇನು ಮುಳುಗಡೆ ರೈತರಿಗೆ ಗಾಜನೂರು ಮತ್ತೆ ನಮ್ಮ ಭದ್ರಾ ಅಣೆಕಟ್ಟಿಗೆ ಭೂಮಿ ಬಿಟ್ಕೊಟ್ಟವರಿಗೆ ಭೂಮಿಯನ್ನ ಅರಣ್ಯದಿಂದ ಕೈಬಿಟ್ಟು ಕಂದಾಯ ಇಲಾಖೆ ಜಮೀನು ಅಂತ ಹೇಳಿ ಅವರು ಇವತ್ತು ಕ್ರಮ ತಗೊಳ್ಬೇಕು, ಘೋಷಣೆ ಮಾಡಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ನಡೆಯುತ್ತೆ. 3 ತಿಂಗಳಿಂದ ಮನವಿ ಕೊಟ್ಟಿದ್ವಿ. DC ಕಚೇರಿಲಿ ಮುಕ್ಕಳೆ ಅಡಿಗೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಇಲ್ಲಿ ಒಂದು ಕೆಳಗಡೆ DC ಆಫೀಸಿಂದ ಮೇಲ್ಗಡೆ ಆಫೀಸಿಗೆ ಹೋಗ್ಬೇಕು ಅಂದ್ರೆ 15 ದಿನ ಬೇಕು ಅರ್ಜಿಗಳು. ನಮ್ಮ ರೈತರು ಕೊಟ್ಟಂತ ಮನವಿಯನ್ನ ಜಿಲ್ಲೆಯಲ್ಲಿ ಮುಳುಗಡೆ ರೈತರು ಬಗರ್ಕುಂ ಸಾಗುವಳಿದಾರರು ಹಕ್ಕುಪತ್ರ ಹೊಂದಿರೋರು ಮನವಿ ಕೊಟ್ರೆ ಆ ಮನವಿಯನ್ನ ಅಡಿಗೆ ಇಟ್ಕೊಂಡು ಕೂತ್ಕೊತಾರೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಸರ್ಕಾರ ಬಂದ್ರೆ ಹೇಳಿದ್ರು. ಅವರು ಸಹ ಬಗೆಹರಿಸಿಲ್ಲ. ಜಿಲ್ಲಾ ಮಂತ್ರಿಗಳಿರ್ಬೋದು, ಸಂಸತ್ ಸದಸ್ಯರು ಇರ್ಬೋದು, ಮಾಜಿ ಮುಖ್ಯಮಂತ್ರಿ ಇರ್ಬೋದು, ಬಹಳ ರೈತರು ಹೋರಾಟಗಾರರು ಅಂತ ಹೇಳ್ತಾರೆ. 35,000 ಜನರ ರೈತರ ಹಕ್ಕುಪತ್ರ ವಜಾ ಮಾಡಕ್ ಹೋದ್ರು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಅದನ್ನ ಖಂಡಿಸಿ ಇವತ್ತು ನಾವು ಕಾನೂನು ಭಂಗ ಚಳವಳಿ ಮಾಡಲಿಕ್ಕೆ ಇವತ್ತು ರೈತರು ಜಿಲ್ಲಾಧಿಕಾರಿಗೆ ಮುತ್ತಿಗೆ ಹಾಕಂತ ಕಚೇರಿಗೆ ಕೆಲಸವನ್ನ ಮಾಡಿದೀವಿ. ನಮಗೆ ಸ್ಪಷ್ಟವಾದ ಉತ್ತರ ಕೊಡದೇ ಇದ್ರೆ ಮುಂದೆ ನಾವು ಕಾನೂನು ಭಂಗ ಚಳವಳಿ ಮಾಡಿ ಜೈಲಿಗೆ ಸೇರ್ಲಿಕ್ಕೂ ಸಿದ್ಧರಿದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್, ಗುಡ್ಡದರಿಕೆರೆ ಗ್ರಾಮದಲ್ಲಿ ಸರ್ವೆ ನಂಬರ್ 59ರಲ್ಲಿ ಸುಮಾರು 64-65ರಿಂದ ದನಗೊಳೆ 30 ಅಂತ ಜಮೀನು ಪಾಣಿಯಲ್ಲಿದೆ. ಆ ಜಮೀನನ್ನ 100 ಜನಕ್ಕೆ ಮಂಜೂರು ಮಾಡಿರ್ತಾರೆ. ಆ ಜಮೀನನ್ನ ಈಗ ಪೋಡಿ ಮಾಡೋದಕ್ಕೆ ಹೋದ್ರೆ ಅರಣ್ಯ ಇಲಾಖೆ ಕಳಿಸ್ತಾರೆ. ಅವರು ಕಿರೋರಣ್ಯದಲ್ಲಿ ಬರುತ್ತೆ ಅಂತಾರೆ. ಸರ್ವೆ ನಂಬರ್ ಅಷ್ಟು ಕಿರೋರಣ್ಯ ಅಂತೆ. ಹಂಗಾದ್ರೆ ಸರ್ಕಾರ ಹಕ್ಕುಪತ್ರ ಯಾಕೆ ಕೊಡ್ಬೇಕಾಗಿತ್ತು? 65-64ರಲ್ಲಿ ಹಕ್ಕುಪತ್ರ ಕೊಟ್ಟಿದ್ದಾರೆ. ಅದನ್ನ ಈಗ ಅರಣ್ಯ ಅಂತಂದ್ರೆ ಅವ್ರು ಕಿರೋ ಅರಣ್ಯದಲ್ಲಿ ಬರುತ್ತೆ, ಅದು ಅಷ್ಟು ಸರ್ವೆ ನಂಬರ್ ಅಂತಾರೆ. 100 ಜನಕ್ಕೆ ಮಂಜೂರು ಮಾಡ್ಯಾರ ಅವರು. ಅದನ್ನ ಈಗ ಅರಣ್ಯದಲ್ಲಿ ಬರುತ್ತೆ ಅಂತಾರೆ. ಅದನ್ನ ತಹಸೀಲ್ದಾರ್ DC ಅವರು ಅದಕ್ಕೆ ಏನು ಇದನ್ನೇ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಅದಕ್ಕೆ ಎಲ್ಲ ಅರಣ್ಯದಲ್ಲೇ ಅಂತ ಸುಮ್ಕಿದ್ದಾರೆ. ಅಲ್ಲೇ ಮುಗಿಯುತ್ತ. ಅಲ್ಲಿಗೆ ಏನು ಮನವಿ ಕೊಟ್ಟರು ಮನವಿ ಅಲ್ಲಲ್ಲೇ ಕುತ್ಕೊಂಡಿದೆ. ಅದನ್ನ ಕರೆಕ್ಟ್ ಆಗಿ ಇದನ್ನ ಮಾಡಿ ಈಗ ನ್ಯಾಯ ಕೊಡ್ಬೇಕು ಅಂತ ಕೇಳ್ಕೊಂತ ಇದೀವಿ. ಇದು ಕಣ್ಣಪ್ಪ ಅಂತ ಸರ್. ಲಕ್ಕಿಂಗೊಪ್ಪ ಸರ್ವೆ ನಂಬರ್ 25ರಲ್ಲಿ 518 ಪಟ್ಟ ಮಂಜೂರಾಗಿ ಜಾಗ ಮಂಜೂರಾಗಿ ಗ್ರಾಮ ಪಂಚಾಯತ್ಗೆ ನಿಲುವಡೆ ಮಾಡ್ದಲ್ಲೇ ಈಗ 10 ವರ್ಷದಿಂದ ಮನೆ ಕಟ್ಕೊಂಡಿದ್ರು ಇನ್ನೂವರೆಗೂ ಹಕ್ಕುಪತ್ರ ಕೊಟ್ಟಿಲ್ಲ. ಆದರೆ ನಾವು ಇಷ್ಟ ಮಾಡ್ತಾನೆ ಇದ್ದೀವಿ, ಹೇಳ್ತಾನೆ ಇದ್ದೀವಿ, ಅವ್ರು ತಳ್ತಾನೆ ಹೋಗ್ತಾ ಇದ್ದಾರೆ. ಆದರೆ ಫಾರೆಸ್ಟ್ನವ್ರು ಮೊನ್ನೆ ಬಂದು ಸರ್ವೆ ಮಾಡಿ ಕಿರು ಅರಣ್ಯ ಅಲ್ಲ ಅಂತ 3 ದಿವಸ ಅಲ್ಲಿ ಪೋಕ್ಲಿನ್ ಇಟ್ಕೊಂಡು ನನ್ನನ್ನು ದಬ್ಬಾಡಿ ಇವತ್ತವರೆಗೂ ಬೋರ್ಡನ್ನು ತೆಗೆದಿಲ್ಲ, ಇನ್ನೂ ಅನ್ನ ಹಕ್ಕುಪತ್ರ ಕೊಟ್ಟಿಲ್ಲ. ಇದು ತಕ್ಷಣ ಕೊಡ್ಬೇಕು ಹಕ್ಕುಪತ್ರ, ಬಡವರಿಗೆ ನಿವೇಶನ ಹಂಚಿಕೆ ಮಾಡಬೇಕು. ಹಯಾಸ್ ಸಾಬ್, ಜನಪರ ಸಂಘದ ಅಧ್ಯಕ್ಷ. ಗಾಜನೂರು ಬಲದಂಡೆ ಸಂತ್ರಸ್ತರಿಗೆ ಮುಳುಗಡೆ ಆಗಿದ್ದು 1955-56ರಲ್ಲಿ ಮುಳುಗಡೆ ಆಗಿದ್ದು. ಅಲ್ಲಿಂದ ಆಲ್ಲಕೊಳ ಎಂಬ ಗ್ರಾಮದಲ್ಲಿ ಎಲ್ಲ ಪಾಣಿ ಎಲ್ಲ ಕೊಟ್ಟು ಜಮೀನನ್ನು ಕೊಟ್ಟು ಇವಾಗ ಏನೂ ಇಲ್ಲ ಅರಣ್ಯದ ಇದು ಅಂತ ಹೇಳ್ತಾ ಇದ್ದಾರೆ. ಅದೇನು ಎಂತ ಗೊತ್ತಿಲ್ಲ. ನೋಟಿಸ್ ಕೊಟ್ಟಾರೆ. ನೋಟಿಸ್ ಕೊಟ್ಟು ಬರೋಕ್ಕೆ ಹೇಳಿ ಒಂದು 40-50 ಕುಟುಂಬಕ್ಕೆ ನೋಟಿಸ್ ಕೊಟ್ಟಾರೆ. ಅದೇನು ಸರ್ಕಾರ ಕೈಗೊಳ್ಬೇಕಂತ ಕೇಳ್ಕೊಳ್ತೀವಿ. ಗಣೇಶ್. ನಮ್ಮದು 100 ಎಕರೆ ಜಮೀನು ಮುಳುಗಡೆ ಆಗಿದೆ. ಗಾಡಿ ರೋಡಲ್ಲಿ ಹಳೆ ಊರು ಅಂತ ಚೌಡನಹಳ್ಳಿ, ಅಲ್ಲಿ ಮುಳುಗಡೆ ಆದಾರೆ. ಅಲ್ಲಿಂದ 100 ಎಕರೆ ಮುಳುಗಡೆ ಆದಮೇಲೆ ನಮಗೆ ಏನು ಜಮೀನು ಕೊಡಲಿಲ್ಲ. ಅವಾಗ ಪರಿಹಾರ ಏನು ಕೊಟ್ಟರು ನಮಗೆ ಗೊತ್ತಿಲ್ಲ. ಈಗ ನಾವು ಸ್ವಂತ ಒಂದು ಸ್ವಲ್ಪ ಬಗರ್ಕುಮಾರ್ ಮಾಡ್ಕೊಂಡಿದ್ದೀವಿ. ಅದಕ್ಕೂ ನೋಟಿಸ್ ಕೊಡ್ತಾ ಇದ್ದಾರೆ. ನಿಮ್ದೇನಿಲ್ಲ, ನಾವು ಅರಣ್ಯದಲ್ಲಿದ್ದೀರಿ ನೀವು ಅಂತೇಳಿ ನೋಟಿಸ್ ಇಷ್ಟೊಂದು 190 ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸನ್ನು ವಾಪಸ್ ಪಡೀಬೇಕು, ನಮಗೆ ವಾಪಸ್ ಕೊಡಬೇಕು. ಅರಣ್ಯದಲ್ಲಿ ನೀವು ಯಾರು ಇಲ್ಲ, ನಾವು ನಿಮ್ಮ ಸ್ವಂತ ಜಮೀನೆಲ್ಲದಿರಿ, ನಾವು ರೈತರ ಮಕ್ಕಳು, ನಾವು ಇದೇ ಥರ
ಮೇಲೆ ಮೇಲೆ ಬಂದು ನಮಗೆ ನೋಟಿಸ್ ಕೊಟ್ಟರೆ ನಾವು ಎಲ್ಲಿ ಹೋಗ್ಬೇಕು ಅಷ್ಟೇ ಸರ್. ಶಿವರಾಜ್. ನಂಬರ್ 26ರಲ್ಲಿ ನಾವು ಮನೆ ಕಟ್ಕೊಂಡಿದ್ದೀವಿ. ನಮ್ಮ ಅಪ್ಪರೆಲ್ಲ ಹೋರಾಡಿ ಅವರು ಸತ್ತೋದ್ರು, ಅವ್ರಿಗೆ ಖಾತೆ ಕೊಡಲೇ ಇಲ್ಲ. ಈಗ ನಾವು ಖಾತೆ ತಗೋಣ ಅಂತ ನಾವು ಓಡಾಡ್ತಾಯಿದ್ವಿ ಸುಮಾರು ವರ್ಷದಿಂದ. ನನಗೆ 56 ವರ್ಷ. ಈಗ ಅರಣ್ಯ ಮಾಡಿಟ್ಟಾರೆ. ನಮಗೆ ಮನೆ ಅಲ್ಲೇ ಕಟ್ಕೊಂಡಿವಿ, ತೋಟನ ಹಾಕೊಂಡಿವಿ. ನಾವು ಇರೋದು ಸ್ವಲ್ಪ ಜಮೀನು, ಭಾಳ ವರ್ಷದಿಂದ ಇದೀವಿ ನಾವೀಗ. ನಮ್ಮ ಅಪ್ಪರು ಸತ್ತೋದ್ರು, ಅವರು 60-70 ವರ್ಷ. ಈ 1.5 ಎಕರೆ 2 ಎಕರೆ ಐತೆ ಅಷ್ಟೇ, ಭಾಳ ಏನಿಲ್ಲ. ಬಾಗರ್ಕಮ್ಮು ಅರಣ್ಯ ಅಂತ ಮಾಡ್ಯಾರ. ಈಗ ಅಲ್ಲಿ ಅಡಿಕೆ ಹಾಕಿದ್ದೀವಿ. ಫಸಲು ಬರ್ತಾ ಇದೆ, ಮನೆಯೂ ಕಟ್ಕೊಂಡಿದ್ದೀವಿ, ಎಲ್ಲ ಸುಮ್ಮನಿದ್ರು. ಈಗ ಅರಣ್ಯ ಅಂತ ಮಾಡ್ಯಾರ ನೋಡಿ, ಇಲ್ಲಿ ಪಾಣಿನೇ ಐತೆ, ಪಾಣಿ ಒಳಗೆ ಬಂದ್ಬಿಡುತ್ತೆ, ಅರಣ್ಯ ಅಂತ ಮಾಡಿದ್ದಾರೆ. ಈಗ ನಾವು ಮನೆಯೂ ಕಟ್ಕೊಂಡು ಅಲ್ಲೇ ಇದೀವಿ. ಅದೇ ಎಷ್ಟು ಜಾಗ ಅರ್ಜಿ ಹಾಕಿದ್ದೀವಿ. ಅರ್ಜಿ ಹಾಕಿ ಓಡಾಡಿ ಸಾಕಾತು. ದುಡ್ಡು ಇದ್ದಾರೆಲ್ಲ ಮಾಡಿಸ್ಕೊಂಡ್ರು. ದುಡ್ಡಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ. ಜನ MLA ಇಲ್ಲ ನಮ್ಮ ಹತ್ರ. ಅವ್ರು MLA ಇದ್ದರು, ದುಡ್ಡು ಇದ್ದಾರೆಲ್ಲ ಮಾಡಿಸ್ಕೊಂಡ್ರು. ನಾವು ಓಡಾಡಿ ಸಾಕಾದ್ವಿ. ಈಗ ನಮಗೆ ಈಗ ಮಾಡಿಕೊಡೋಕ್ಕೆ ಈಗ ಮತ್ತೆ ಒಗರ್ಕಮ್ ಕಮಿಟಿ ಓಪನ್ ಐತೆ, ಮಾಡೋಕೆ ಹೋದ್ರೆ ಈಗ ಅರಣ್ಯ ಮಾಡಿಟ್ಟಾರೆ. ಈಗ ಸಮಸ್ಯೆ ಸುಮಾರು ಶುರುವಾಗಿದೆ. ಈಗ ಶೇಖರಪ್ಪ ಸಿರಿಗೆರೆ.